ನಗುತ್ತಾ ನಗುತ್ತಾ ಬಾಳು ನೀನು ಜನ್ಮದಿನಕ್ಕೆ ಶುಭಾಶಯಗಳನ್ನು ಕೊಡಿದಂತಹ ಎಲ್ಲ ಸ್ನೇಹಿತರಿಗೂ, ಸಂಬಂಧಿಕರಿಗೂ, ಹಿತೈಷಿಗಳು ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಂದು ಹೀಗೆ ಇರಲಿ ಹರ್ಷ ಹರ್ಷ, ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನಿನ್ನೆ ಮಗು. ಮಾಜಿ ಸೇವಕರು ಹಾಗೂ ಹೊಸೂರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಜನಪ್ರಿಯ ನಾಯಕರು ಆದ ಹೊಸೂರು ಪಾಪಣ್ಣ ಅವರ ಹುಟ್ಟುಹಬ್ಬ ಅಂಗವಾಗಿ ಹೊಸೂರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಹಾಗೂ ಸೂರ್ಯ ಸಿಟಿ 2ನೇ ಹಂತದಲ್ಲಿ ಇರುವ ನಮ್ಮ ಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಅನ್ನದಾಸೋಹ ಆಯೋಜನೆ ಮತ್ತು ಅತ್ತಿಬೇಲೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಹೊಸೂರು ಪಾಪಣ್ಣ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು, ಹಿತೈಷಿಗಳು, ಜನಪ್ರಿಯ ನಾಯಕರು ಆದ ಹೊಸೂರು ಪಾಪಣ್ಣ ಅವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರು ಆದ ಅತ್ತಿಬೇಲೆ ರವಿಕುಮಾರ್, ಕಿತ್ತಗಾನಹಳ್ಳಿ ಹರಿಪ್ರಸಾದ ಸೇರಿ ಅಭಿಮಾನಿಗಳು, ಹಿತೈಷಿಗಳು ಭಾಗಿಯಾಗಿದ್ರು. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ, ಎಂದು ಹೀಗೆ ಇರಲಿ ಹರ್ಷ ಹರ್ಷ, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಅಂದ ಇರುವುದು ತುಂಬಿ ಬರುವುದು ಚಂದ್ರನಾಗತಾನೆ ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೆ, ಬೀಸಗಾಳಿ ತೂಗ ಪೈರು ಭೂಮಿ ನಗಲೆಂದೆ, ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೆ. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ, ಎಂದು ಹೀಗೆ ಇರಲಿ ಹರುಷ ಹರುಷ. ಇದಕ್ಕೆ ಶುಭಾಶಯಗಳನ್ನು ಕೊಡಿದಂತಹ ಎಲ್ಲ ಸ್ನೇಹಿತರಿಗೂ, ಸಂಬಂಧಿಕರಿಗೂ, ಹಿತೈಷಿಗಳು ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಸಹೋದರನಂತ ರವಿ ಒಂದು ಅರ್ಥಪೂರ್ಣವಾಗಿ ನಾನು ನಿಜಕ್ಕೂ ಇಲ್ಲಿ ಬಂದಾಗ ನನಗೆ ಆ ಮಂಜು ತುಂಬ ಒಂದು ಪುಣ್ಯವಾದ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ಇಲ್ಲಿ ಬಂದು ನಿಜಕ್ಕೂ ನನಗೆ ಸಂತೋಷ ಆಗ್ತಾಯಿದೆ. ಯಾಕಂದರೆ ಇಷ್ಟು ವರ್ಷಕ್ಕೆ ನಾನು ಈ ಒಂದು ಏನು ಹುಟ್ಟಿದ ಬಲ್ಲ ನಾನು ಆಚರಿಸ್ಕೊಳ್ತಾ ಇರಲಿಲ್ಲ, ನಾನೆಲ್ಲ ಅಷ್ಟು ನನಗೆ ಇಷ್ಟ ಇಲ್ಲ. ಆದರೂ ಕೂಡ ಇವತ್ತು ಬೆಳಿಗ್ಗೆ ನಾನು ನಮ್ಮ ಸ್ಕೂಲು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇವತ್ತು ಲಾಸ್ಟ್ ಟೈಮು SSLC ಫಸ್ಟ್ ಕ್ಲಾಸ್ ಬಂದ ಮಕ್ಕಳಿಗೆಲ್ಲರೂ ಕೂಡ ಒಂದು ಪ್ರತಿಭಾ ಪುರಸ್ಕಾರಗಳನ್ನ ಕೊಡಲಿಕ್ಕೆ ನಿಜವಾಗ್ಲೂ ಒಂದು ಹೆಮ್ಮೆ ಆಯ್ತು ನನಗೆ. 42 ಜನ ಮಕ್ಕಳು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಅದೊಂದು ನಮಗೆ ಹೆಮ್ಮೆ ಪಡುವಂಥ ವಿಚಾರ ಅಂತ ಹೇಳ್ಬಿಟ್ಟು ನಾನು ಇವತ್ತು ಮಧ್ಯಾಹ್ನದವರೆಗೂ ಅವ್ರ ಜೊತೆಲಿದ್ದೆ ನಾನು. ಆಮೇಲೆ ನಮ್ಮ ರವಿ ಇಲ್ಲಿ ಒಂದು ಓಲ್ಡ್ ಏಜ್ ಆಶ್ರಮ ಅಂತ ಹೇಳಿದಾಗ ಸರ್ ಆಯ್ತಪ್ಪ ಬಂದು ಇಲ್ಲಿ ನೋಡೋಣ ಅಂತ ಬಂದೆ. ನಿಜಕ್ಕೂ ಸಂತೋಷ ಆಯಿತು. ನಾನು ಕೂಡ ಈ ಒಂದು ಕಾಲದಲ್ಲಿ ನನ್ನಿಂದ ಏನಾಗ್ತದೋ ಅದನ್ನು ನಾನು ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರಿಗೂ ಧನ್ಯವಾದಗಳು. ಇವತ್ತು ನಮ್ಮ ಆತ್ಮೀಯ ಸಹೋದರರು ಮತ್ತು ಹುಸ್ಕೂರು ಶ್ರೀ ಮದ್ದೂರಮ್ಮ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಪಾಪಣ್ಣನವರ ಹುಟ್ಟುಹಬ್ಬ. ಇವತ್ತು ಬೆಳಗ್ಗೆಯಿಂದ ಹುಟ್ಟುಹಬ್ಬದ ಆಚರಣೆಗಳಲ್ಲಿ ಅವ್ರ ಜೊತೆಲಿದ್ದೆ. ಇಂಥ ಸಾಮಾಜಿಕ ಕಾರ್ಯಕ್ರಮಗಳು ತುಂಬ ಎಲ್ಲ ಕಡೆಯೂ ಸಾಮಾಜಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆ ಶಾಲೆಯ ಮಕ್ಕಳಿಗೆ ಮಾಡಿದಂತಹ ಆ ಸಹಾಯದ ಒಂದು ಹುಟ್ಟುಹಬ್ಬದ ಆಚರಣೆಯ ಪ್ರಯುಕ್ತ ಮಾಡಿದಂತಹ ಸಹಾಯ ತುಂಬ ನೆನಪಿದ್ದ ಕಾರ್ಯಕ್ರಮವಾಗಿತ್ತು. ನೋಡುವ ಪ್ರಕಾರ ನಿಸ್ವಾರ್ಥವಾಗಿ ಮತ್ತೆ ಎಲ್ಲೂ ಪ್ರಚಾರ ಬಯಸಿದೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಮತ್ತೆ ಸಮಾಜದ ಏಳಿಗೆಗೆ ದುಡಿತಾ ಇದ್ದಾರೆ. ಆ ಪರಮಾತ್ಮನು ಅವರಿಗೆ ಆಶ್ರಯವನ್ನು ಕೊಟ್ಟು ಕಾಪಾಡಲಿ. ಮತ್ತೆ ಇನ್ನು ಹಲವಾರು ಹೆಚ್ಚಿನ ರೀತಿಯ
ಸಹಾಯ ಮತ್ತು ಸಹಕಾರವನ್ನು ಈ ಸಮಾಜಕ್ಕೆ ಮಾಡಲಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು 48ನೇ ವರ್ಷ ಇವತ್ತು ನಮ್ಮ ಪಾಪಣ್ಣವ್ರದ್ದು ಹುಟ್ಟುಹಬ್ಬ ಆಚರಿಸ್ಕೊಂತಿದ್ದಾರೆ. 100 ವರ್ಷ ಇದೇ ತರ ಆಚರಿಸ್ಕೊಂಡ್ಲಿ. ಸೊ ಈ ತರ ನಾಯಕರು, ಈ ತರ ಒಂದು ಸಮಾಜ ಸೇವಕರು, ಆಮೇಲೆ ಎಡಗೈಗೆ ಮಾಡಿದ್ದು ಬಲಗೈ ಗೊತ್ತಾಗಲ್ಲ ಆ ತರ ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಾರೆ. ಆಮೇಲೆ ಯಾವುದೇ ಒಂದು ಪ್ರಚಾರ ಬಯಸಲ್ಲ. ಬೆಳಗ್ಗೆಯಿಂದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹಣ್ಣು ಹಂಪಲ ವಿತರಣೆ ಅವೆಲ್ಲ ಕಾರ್ಯಕ್ರಮಗಳೆಲ್ಲ ಮಾಡಿದ್ರಿ. ಸೊ ಬಾಣ ಅಂತ ಹೇಳಿದ್ರೆ ಅಲ್ಲೆಲ್ಲೂ ಬರಲ್ಲ. ಸೊ ಇದನ್ನ ನೀವು ಬರಲೇಬೇಕು ಅಂತ ರಿಕ್ವೆಸ್ಟ್ ಮಾಡಿದಕ್ಕೆ ಪ್ರತಿ ವರ್ಷ ಸಿಗ್ತಾರಿಲ್ಲ. ಈ ವರ್ಷ ಈ ಸತಿ ನಾವು ಸುಮಾರು ಜನಕ್ಕೆ ಹೇಳಿ ಈ ಸತಿ ಬರಲೇಬೇಕು ಅಂತ ಹೇಳಿದಕ್ಕೆ ಏನೋ ನಮ್ಮ ಮಾತುಕೊಂಡು ಹೋಗ್ಬಿಟ್ಟು ಬಂದಿದ್ದಾರೆ. ಅವ್ರಿಗೆ ದೇವರು ಮಧುರಮ್ಮ ಒಂದು ಆಶೀರ್ವಾದ ಮಾಡಲಿ, 100 ವರ್ಷ ಚೆನ್ನಾಗಿರ್ಲಿ ಅಂತ ಈ ವಿಡಿಯೋ ಬಯಸೋದಕ್ಕೆ ಇಷ್ಟಪಡ್ತೀನಿ. ಆಕಾಶದಾಚೆಯಲ್ಲೋ ದೇವರಿಲ್ಲವೋ ಹುಡುಕಬೇಡವೋ ಆಮಾಯಗಾರ ತಾನು ಉಳಿಯಲಿಲ್ಲವೋ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವನು ಒಂದಾಗಿ, ಕಂಬಿನಲ್ಲೂ ಬರುವನು ಹಿತವಾಗಿ, ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ, ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನಿನ್ನೆ ಮಗು, ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ.